ಸರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೌದು ಸರ್ ನಾಗರಾಜ್ ಅಂತ ಬನ್ನೂರಿಂದ ಹೇಳಿ ಸರ್ ಇವತ್ತೊಂದು ಬನ್ನೂರಿನಲ್ಲಿ ಶಿವಕುಮಾರ್ ಅಂತ ಅವ್ರ ಮನೇಲಿ ಒಂದು ನೆವಿಲ್ನ ಸೇವ್ ಮಾಡಿ ಕಳಿಸಿದ್ರು ವಿಷಯ ಗೊತ್ತಾಯ್ತು ತಮ್ಗೆ ಏನಾಯ್ತು ಸರ್ ಅದು ಮುಂದೆ ಅದೇ ಅದು ಈಗ ನೋಡು ಬಂದಾಗ ಬಿದ್ದೋಗಿತ್ತಲ್ಲ ಮಾಡಿ ಇದ್ ಮಾಡಿದ್ದಾರೆ ಅದು ಅಂಬು ನೋಡ್ಕೊಬಿಟ್ಟಿತ್ತಲ್ಲ ಅವರು ನಮಗೆ ಫೋನ್ ಮಾಡಿ ಇನ್ಫಾರ್ಮೇಶನ್ ಕೊಟ್ಟರು ನಮ್ಮ ಟ್ಯಾಪ್ ಹೋಗಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಕಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಪ್ರೈಮರಿ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಿದೀವಿ ಈಗ ಎಲ್ಲಿ ಸರ್ ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲೇ ಬನ್ನೂರೆಲ್ಲ ಗವರ್ಮೆಂಟ್ ಹಾಸ್ಪಿಟಲ್ ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿ ಬ್ಯಾಂಡೇಜ್ ಎಲ್ಲ ಆಗಿದೆ ಈಗ ಒಂದು 2 days ಅಂದ್ರೆ ನಮ್ಮ ಹತ್ರನೇ ಇರುತ್ತೆ ಅದು ಎಲ್ಲಿ ಇಟ್ಟಿರ್ತೀರಾ ಯಾವುದು ಅದು ಎಲ್ಲಿರುತ್ತೆ ಸರ್ ನವಿಲು ಅದೇ ನಮ್ಮ ಕಸ್ಟಡಿಲೇ ಇರ್ತದೆ ಅದು ಓಕೆ ನಮ್ಮ ಕಸ್ಟಡಿಲೇ ಇರ್ತದೆ ಅದು ಫರ್ದರ್ ಅದು ರಿಕವರ್ ಆದ್ರೆ ಅದು ವೈಲ್ಡ್ ಆಗಿ ರಿಲೀಸ್ ಮಾಡ್ತೀವಿ ಈಗ ಅದು ರಿಕವರ್ ಆಗಿಲ್ಲ ಅಂತಂದ್ರೆ ರೆಸ್ಕ್ಯೂ ಸೆಂಟರ್ಗೆ ಹೋಗುತ್ತೆ ಓಕೆ ಮತ್ತೆ ಸರ್ ಇದು ಅದು ಫೋಟೋಸ್ ವಿಡಿಯೋ ಸಿಗುತ್ತಾ ನೀವು ವೈಲ್ಡ್ ರಿಕವರಿ ಮಾಡೋದು ಯಾವ್ದು ಏನು ರಿಕವರ್ ಮಾಡಿರೋದು ಅಲ್ಲ ತಾವು ಕಾಡಿಗೆ ಬಿಡ್ತೀರಲ್ಲ ಅದು ವಿಡಿಯೋಸ್ ಎಲ್ಲ ಸಿಗುತ್ತಲ್ವಾ ತಾವು ಬಿಟ್ಟಾಗ ಫೋಟೋ ಸಿಗುತ್ತೆ ಇನ್ನು ನಾವು ದಯವಿಟ್ಟು ಕಳಿಸ್ಕೊಡಿ ಈಗ ಶಿವಕುಮಾರ್ ಅವ್ರ ಫ್ಯಾಮಿಲಿ ಸೇವ್ ಮಾಡಿ ಕೊಟ್ಟಿದ್ದೀರಾ ತಮಗೆ ಹೌದೌದು ನನಗೂ ಕೂಡ ಫೋನ್ ಮಾಡೋದು ನಾನು ಹೊರಗಡೆ ಇದ್ದೆ ಶಿವಕುಮಾರ್ ಅನ್ನೋರು ಅದು ಇದು ಮಾಡಿದ್ರು ರೆಸ್ಕ್ಯೂ ಮಾಡಿದ್ರು ಪಾಪ ನನಗೂ ಫೋನ್ ಮಾಡಿದ್ ನಾನು ಬರೋದು ಲೇಟ್ ಆಯ್ತು ಈಗ ಬಂದೆ ಹಾಗಾಗಿ RFO ವಿಷಯ ತಿಳಿಸಿದೀನಿ ಅಂತಂದ್ರು ಸರ್ ತಮ್ಮ ಹೆಸರು ಹೇಳಿದ್ರು ಏನ್ ಹೇಳಿ ತಮ್ಮ ಹೆಸರು ನದೀಮ್ ಅಂತ ಸೈಯದ್ ನದೀಮ್ ನದೀಮ್ ಅವರೇ ಓಕೆ ತಾವು ನರಸೀಪುರ RFO ಅಲ್ಲ ನರಸೀಪುರ ಓಕೆ ಸರ್ ಅದಕ್ಕೆ ಆ ವಿಚಾರನ ಕಲೆಕ್ಟ್ ಮಾಡೋದಕ್ಕೆ ಮತ್ತೆ ಮಾಹಿತಿ ತಗೋತಾ ಇದ್ದೀನಿ ಸುದ್ದಿ ಮಾಡೋದಕ್ಕೆ ಆಯ್ತು ಓಕೆ ಅಷ್ಟೇನಾ ಥ್ಯಾಂಕ್ ಯು ಓಕೆ ಸರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೌದು ಸರ್ ನಾಗರಾಜ್ ಅಂತ ಪ್ರೆಸ್ ರಿಪೋರ್ಟರ್ ಬನ್ನೂರಿಂದ ಹೇಳಿ ಸರ್ ಇವತ್ತೊಂದು ಬನ್ನೂರಿನಲ್ಲಿ ಶಿವಕುಮಾರ್ ಅಂತ ಅವ್ರ ಮನೇಲಿ ಒಂದು ನೆವಿಲ್ನ ಸೇವ್ ಮಾಡಿ ಕಳಿಸಿದ್ರು ವಿಷಯ ಗೊತ್ತಾಯ್ತು ತಮ್ಗೆ ಗೊತ್ತಾಗಿದೆ ಏನಾಯ್ತು ಸರ್ ಅದು ಮುಂದೆ ಅದೇ ಅದು ನಾಯಿಗಳೇನೋ ನವಿಲ್ನ ಹಿಡ್ದು ಅದನ್ನ ಸ್ವಲ್ಪ ಅಟ್ಯಾಕ್ ಮಾಡಿ ಇದು ಮಾಡಿದ್ದಾರೆ ಅದು ಕಾಲಿಗೆ ಏಟಾಗಿದೆ ಅವರು ನಮಗೆ ಫೋನ್ ಮಾಡಿ ಇನ್ಫಾರ್ಮೇಶನ್ ಕೊಟ್ಟರು ಮೇಲೆ ನಾವು ನಮ್ಮ ಟ್ಯಾಪ್ ಹೋಗಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಕಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಪ್ರೈಮರಿ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಿದ್ದೀವಿ ಈಗ ಎಲ್ಲಿ ಸರ್ ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲೇ ಬನ್ನೂರೆಲ್ಲ ಗವರ್ಮೆಂಟ್ ಹಾಸ್ಪಿಟಲ್ ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿ ಬ್ಯಾಂಡೇಜ್ ಎಲ್ಲ ಆಗಿದೆ ಈಗ ಒಂದು 2 days ಅಂದ್ರೆ ನಮ್ಮ ಹತ್ರನೇ ಇರುತ್ತೆ